ಹೇಳ್ರಿ, ಮದ್ವೆ ಆಗ್ತೀಯಾ? ಜೀವನ ಪೂರ್ತಿ ಜೊತೆಗಿರ್ತೀಯ ಅಂದೆ. ಎಲ್ಲ ನೆಮ್ಮದಿಯಾಗಿತ್ತು, ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡೆ. ಆದ್ರೆ ಸಾಧಾರಣ ಜನರಿಗೆ ನೆಮ್ಮದಿಯಾಗಿರೋ ಬಿಟ್ಟನ ಭಗವಂತ ಮತ್ತೆ ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಚಿಕ್ಕ ಕೆರೆಯಿಂದ ದೊಡ್ಡ ನದಿಗ್ ಬಿದ್ದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಹೊಸ ಜಾಗ, ಹೊಸ ಜನ, ಹೊಸ ಕೆಲ್ಸ, ಹೊಸ ಕತೆ. ಹೆವಿ ಸಭ್ಯಸ್ಥ ದೋಸ್ತಗಳು, ಕೀರ್ತಿ ತರೋ ಕಲಿಗಳು. ಹೆಂಗೋ ದೇವ್ರ ಹತ್ರ ಹೂ ಮಾರ್ಕೊಂಡು ನೆಮ್ಮದಿಯಾಗಿದ್ಯಾ? ನಮ್ ತರ ಆದ್ರೆ ಹಂಗೆ ಹೂ ಹಾಕ್ಸ್ಕೊಂಡು ದೇವ್ರ ಹತ್ರನೇ ಹೋಗ್ಬಿಡ್ತೀಯ. ನೆನ್ಪಾಗೋ ಅಮ್ಮ, ಕಾಡೋ ಗುಮ್ಮ. ಏನ್ ಮಾಡಿದ್ರಿ? ತಿಕ್ಕ ಕೊಯ್ದು ಬಿಟ್ಟೆ ಸರ್. ದೊಡ್ಡ ನದಿಯಿಂದ ಇನ್ನೂ ದೊಡ್ಡ ಸಮುದ್ರಕ್ಕೆ ಬಿದ್ದೆ. ಈಗ ನನಗ್ ಬೇಕಾಗಿರೋದು ಒಂದೇ, ನಮ್ಮೂರಲ್ಲಿ ನೆಮ್ಮದಿ ನಿದ್ದೆ. ಆಮೇಲೆ ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲಲ್ಲ. ಆಟ ಶುರು ಮಾಡಿದವನ್ ರಾಜ, ಅವನ್ ಮೇಲಿದ್ದು ಮುಗಿಸೋಣ. ಮ್ಯಾಟ್ರ್ ಮುಗಿಸ್ಬಿಡಲ್ಲ. ನಾನೊಂಥರ ಕಾಡಲ್ಲಿ ಕಳೆದೋಗಿರೋ ಮೃಗ ಇದ್ದಂಗೆ. ಈಗ ಮೃಗನ್ ಹುಡುಕ್ ಹೊಡೆದ್ರೇನೆ ನನಗ್ ನೆಮ್ಮದಿ ನಿದ್ದೆ.